ಹಾಯ್ ಗಾಯ್ಸ್, ನಾನು ಮುಂಚೆ ಭಾಳ ಬಡ್ರು ಇದ್ದೆ. ನಮ್ಮ ಕಡೆ ತಿನ್ನಾಕು ರೊಕ್ಕ ಇದ್ರಕ್ಕೆಲ್ಲ. ಈಗ ನೋಡ್ರಿ ನಾ ಎಷ್ಟು ದೊಡ್ಡ ಆಗೇನಿ, ಎಷ್ಟು ಚಲೋ ಅರ್ನ್ ಮಾಡತ್ತೀನಿ. ಹಿಂಗೆ ಎಷ್ಟು ಮಂದಿ ಅನ್ನೋದು ಕೇಳಿಲ್ಲ ನೀವು ಈಗಿನ ಟೈಮ್ದಾಗ. ಇದು ಎದಕ್ಕೆ ಹಿಂಗೆ ಅಂತಾರಂತ ನಾನು ನಿಮಗೆ ಇವತ್ತು ಹೇಳ್ತೇನೆ. ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಬಗ್ಗೆ ಸ್ಟೋರಿ ಏನೈತಂದ್ರೆ, ಎಲ್ಲ ಕಡೆ ಬಡ್ರು ಇದ್ರೆ ಹೊರಗೆ ಬಂದ್ರೆ ಒಬ್ಬರೇ ಇಂಡಿವಿಜುವಲಿ ಬಾಲಿವುಡ್ದಾಗ ಹೋಗಿ ಟ್ರೈ ಮಾಡಿದ್ರೆ, ರೋಲ್ಸ್ ಎಲ್ಲ ಕೇಳಿದ್ರೆ ಭಾಳ ಸ್ಟ್ರಗಲ್ದ ಜರ್ನಿ ಐತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಸ್ಟ್ರಗಲ್ ಜರ್ನಿ ಇಲ್ಲ. ಹೆಂಗೆ ಅಂತ ಹೇಳ್ತಾನೆ ನೋಡ್ರಿ. ಅವ್ರು ಯಾವಾಗ ಹೊರಗೆ ಬಂದ್ರಲ್ಲ, ಅವ್ರ ಫ್ಯಾಮ್ಲಿದಾಗ ಅವ್ರ ಪೇರೆಂಟ್ಸ್ ಏನದಾರಲ್ಲ, ರಾಜೀವ್ ಗಾಂಧಿಗೆ ಭಾಳ ಕ್ಲೋಸ್ ಇದ್ರು. ರಾಜೀವ್ ಗಾಂಧಿದಿಂದ ಆ್ಯಕ್ಚುಲಿ ಅವ್ರ ಕಡೆ ಲೆಟ್ರ್ ಇತ್ತು. ಆ ಲೆಟ್ರ್ ಬೇಸಿಸ್ ಮೇಲೆ ಅವ್ರಿಗೆ ಮ್ಯಾಕ್ಸಿಮಮ್ ಕಡೆ ಆಡಿಷನ್ ಸಿಕ್ಕಿತ್ತು. ಅದು ಸ್ಟ್ರಗಲ್ ಎಲ್ಲಿಂದ ಆಗ್ತೈತಿ? ಸ್ಟ್ರಗಲ್ ಆಗೋಂಗಿಲ್ಲ. ಎದಕ್ಕೆ ಎಲ್ಲರೂ ಇದು ಹೇಳ್ತಾರೆ, ನಾ ಸ್ಟ್ರಗಲ್ ಮಾಡೀನಿ ಮುಂಚೆ, ಈಗ ಹಂಗದೇನಂತಂದ್ರೆ ರಿಲೇಟೇಬಲ್ ಐತಿ. ನೀವು ಎಲ್ಲ ನೋಡಿರ್ಬೋದು, ಬಾಲಿವುಡ್ ಸ್ಟಾರ್ಸನ್ನು ಇದೇ ಹೇಳ್ತಾರೆ ಈಗಿನ ಟೈಮ್ದಾಗ, ನಾ ಮುಂಚೆ ಹಂಗಿದ್ದೆ, ಈಗಿದ್ದೆ, ಅದೈತಿ ಇದೈತಿ. ಯಾಕೆ? ಜಸ್ಟ್ ಒಂದು ರಿಲೇಟೇಬಲ್, ನೀವು ರಿಲೇಟ್ ಆಗಲಿ ಅವ್ರ ಜೋಡಿ ಅಂತ ಹೇಳ್ತಾರೆ. ಸೊ ಎಷ್ಟು ಮನುಷ್ಯ ರಿಲೇಟೇಬಲ್ ಆಗ್ತಾನೆ ಅಷ್ಟು ಇನ್ಸನ್ನ ಕ್ಯಾಪ್ಚರ್ ಮಾಡ್ತಾನೆ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಆಡಿಯನ್ಸ್. ಸೊ ಯಾವತ್ತು ಇನ್ಮೇಲಿಂದ ಯಾರು ಅಂತಾರಲ್ಲ ನಿಮಗೆ ನಾನು ಮುಂಚೆ ಹಂಗಿದ್ದೆ, ಭಾಳ ಸ್ಟ್ರಗಲ್ ಐತೆ ಅಂತಂದು, ಒಂದು ಸಲ ಕ್ರಾಸ್ ವೆರಿಫೈ ಮಾಡಿರಿ, ಅದು ಖರೆ ಐತೋ ಇಲ್ಲೋ ಅಂತಂದು. ಇದು ಆ್ಯಕ್ಚುಲಿ ಯಾರು ಹೇಳೋಂಗಿಲ್ಲ, ಬಟ್ ನಾನು ನಿಮಗೆ ಹೇಳತ್ತೀನಿ. ಸೊ ಇಂಥವು ವೀಡಿಯೋಸ್ಗೆ ನನಗೆ ಫಾಲೋ ಮಾಡಿರಿ.